ಬಾರಿ ಬಿಗ್ ಬಾಸ್ ವಿನ್ನರ್ಗೆ ಸಿಗುವಂತಹ ಫೈನಲ್ ಅಮೌಂಟ್ ಎಷ್ಟು ಅಂತೀರಾ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. 20,000ದಿಂದ 20 ಲಕ್ಷದವರೆಗೆ ಆ ಒಂದು ಬೋರ್ಡ್ಗಳನ್ನ ಹಾಕೊಳ್ಳಿ ಅಂತ ಹೇಳಿದ್ರಲ್ವಾ. ಅದರಲ್ಲಿ ಎಲ್ಲರೂ ಕೂಡ ನನಗಿದು ನನ್ಗದು ಅಂತ ಹೇಳಿ ಎಲ್ಲರೂ ಅವರವರೇ ಜಗಳ ಆಡ್ಕೊಂಡು ಗುದ್ದಾಡ್ಕೊಂಡು ಆ ಒಂದು ಬರುವಂತಹ ಅಮೌಂಟ್ ಕೂಡ ಇದು ಮಾಡ್ಕೊಂಡ್ರಂತಾನೆ ಹೇಳ್ಬೋದು. ಆದ್ರೆ ಆಮೇಲೆ ಕೂಡ ಬಿಗ್ ಬಾಸ್ ಅವರು ಟಾಸ್ಕ್ಗಳನ್ನ ಕೊಟ್ಟರು. ಆ ಒಂದು ಇದರಲ್ಲಿ ಅವರು ಹಂಗ ಹಿಂಗ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಈ ಒಂದು 50 ಲಕ್ಷ ಅಮೌಂಟ್ ಬರುತ್ತಲ್ವ, ಪ್ರತಿ ಸಲ ಯಾರು ಗೆಲ್ತಾರೋ ಈ ಒಂದು ಬಿಗ್ ಬಾಸ್ ಅನ್ನ ಅವ್ರಿಗೆ 50 ಲಕ್ಷ ಬರ್ತಿತ್ತಲ್ವಾ. ಆದ್ರೆ ಈ ಸರಿ ಅದು ಚೇಂಜ್ ಆಗಿದೆ, ಅಮೌಂಟ್ ಕಮ್ಮಿ ಆಗಿದೆ, ಕಡಿತಗೊಳಿಸಿದ್ದಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಫೈನಲ್ ಅಮೌಂಟ್ ಎಷ್ಟು ಅಂತಂದ್ರೆ ಈಗ 40 ಲಕ್ಷ ರೂಪಾಯಿ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವರಿಗೆ 40 ಲಕ್ಷ ರೂಪಾಯಿ ಮಾತ್ರ ಪ್ರೈಸ್ ಇದೆ ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ರಲ್ವಾ. ಅವಾಗ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ರಲ್ವಾ. ಈ ಬಾರಿ ಈ ತರ ಟ್ವಿಸ್ಟ್ ಇಟ್ಟಿದಾರ ಅಂತ ಹೇಳಿ ಎಲ್ರಿಗೂ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ರು ಕೂಡ ಫಿಕ್ಸ್ ಆಗಿ ಬಂದಿರ್ತಾರ. ಈಗ 50 ಲಕ್ಷ ರೂಪಾಯಿ ಅಂತ ಹೇಳಿ ಆ ಒಂದು 50 ಲಕ್ಷ ರೂಪಾಯಿ ಮೇಲೆ ಎಲ್ರು ಕಣ್ಣಿರ್ತದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 50 ಲಕ್ಷ ರೂಪಾಯಿನು ಅವರು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೇನು ದೊಡ್ಡದೇನು ಅಲ್ಲ ಅದು. ಆದ್ರೂ ಕೂಡ ಆ ಒಂದು 50 ಲಕ್ಷ ರೂಪಾಯಿ ಇಂದನು ಏನಾದ್ರೂ ಮಾಡ್ಕೋಬಹುದಲ್ವಾ. ಆ ಒಂದು 50 ಲಕ್ಷ ರೂಪಾಯಿ ಅವ್ರಿಗೆ ದೊಡ್ಡದು ಆಗಲ್ಲ ಚಿಕ್ಕದು ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಂದರ್ಭಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ 50 ಲಕ್ಷ ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ ಕೂಡ, ಆ ವಿನ್ನರ್ ಅಂತ ಹೇಳಿ ತಗೊಳ್ಳೋ ಪಟ್ಟ ಇದೆ ಅಲ್ವಾ, ಆ ಒಂದು ಪಟ್ಟಕ್ಕೋಸ್ಕರನೇ ಎಲ್ರು ಕಲೆ ಬಿದ್ದಾಡಕತ್ತಾರ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಬರ್ತಾ ಟ್ವಿಸ್ಟ್ ಗಳು ಜಾಸ್ತಿ ಆಗ್ತಾನೆ ಇದಾವ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವತ್ತು ಕೂಡ ಅಂದ್ರೆ ಇಷ್ಟು ಸೀಸನ್ 9 ಸೀಸನ್ಗಳಲ್ಲಿ ಕೂಡ ಯಾವತ್ತು ಕೂಡ ಈ ತರ ಬಿಗ್ ಬಾಸ್ ಅವರು ಚೇಂಜ್ ಮಾಡಿರ್ಲಿಲ್ಲ, ಅಮೌಂಟ್ ಮೊತ್ತ ಕಮ್ಮಿ ಮಾಡಿರ್ಲಿಲ್ಲ. ಆದ್ರೆ ಈ ಬಾರಿ ಮಾತ್ರ ಅಮೌಂಟ್ ಏನಿದೆ ಅದು ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ, ಮತ್ತೆ ನಾಳೆ ಬೇರೆ ತರ ಟಾಸ್ಕ್ ಗಳನ್ನ ಕೊಟ್ಟು ಆ ಒಂದು ಅಮೌಂಟ್ ಕಮ್ಮಿ ಮಾಡಿದಾರಲ್ವಾ, ಅದಕ್ಕೊಂದು 10 ಲಕ್ಷ ರೂಪಾಯಿ ಜಾಸ್ತಿ ಆಗ್ಬಿಟ್ಟು 50 ಲಕ್ಷ ರೂಪಾಯಿನೇ ಕೊಡ್ತಾರ ಅಥವಾ ಚೇಂಜ್ ಮಾಡ್ತಾರ, ಏನ್ ಇಷ್ಟೇ ಇರುತ್ತಾ 40 ಲಕ್ಷ ರೂಪಾಯಿ ಅಂತ ಹೇಳಿ ಏನ್ ಹೇಳಿದಾರೋ ಬಿಗ್ ಬಾಸ್ ಅವರು ಅಷ್ಟೇ ಇರುತ್ತಾ ಹೇಗೆ ನೋಡ್ತಾ ಹೋಗೋಣ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆದ್ರೂ ಕೂಡ ಚೇಂಜ್ ಆಗಬಹುದು ಅಂತ ಹೇಳಿ ಅನಿಸ್ತಿದೆ. ಯಾಕಂತಂದ್ರೆ ಇದೊಂದು ಹ್ಯಾಪಿ ಬಿಗ್ ಬಾಸ್, ಸ್ಪೆಷಲ್ ಬಿಗ್ ಬಾಸ್ ಅಲ್ವಾ. ಸೊ ಪ್ರತಿ ಸಲ 50 ಲಕ್ಷ ರೂಪಾಯಿ ಹೆಂಗಿರ್ತಿತ್ತೋ ಹಂಗೆ ಹೇಳ್ಬಿಟ್ಟು ಈಗ ಬೇರೆ ತರ ಟ್ವಿಸ್ಟ್ ಮಾಡಿಬಿಟ್ಟು, ಯಾಕಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಅದ ಬಿಗ್ ಬಾಸ್ 100 ದಿನಕ್ಕೆ ಮುಗ್ದೋಗ್ಬಿಡ್ತಿತ್ತಲ್ವಾ ಪ್ರತಿ ಸಲ ಕೂಡ. ಆದ್ರೆ ಈ ಬಾರಿ ತುಂಬಾ ಜಾಸ್ತಿ ದಿನ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ದುಡ್ಡು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಬಿಗ್ ಬಾಸ್ ಅವರು, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಕಾದ್ ನೋಡೋಣ ಯಾರು ತಗೊಂತಾರ ಆ ಒಂದು ಪಟ್ಟವನ್ನ, ಆಮೇಲೆ ಯಾರಿಗೆ ಬರುತ್ತಾ ಆ ಒಂದು ಅಮೌಂಟ್ ಅಂತ ಹೇಳಿ ಕಾದು ನೋಡೋಣ. ಈಗಾಗಲೇ ನಿಮ್ಗೆಲ್ರಿಗೂ ಯಾರು ಗೆಲ್ಬಹುದು ಅಂತ ಹೇಳಿ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.